ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ತ್ರೀ ಜಾತಕದಲ್ಲಿ ಅಂದರೆ ಹುಡುಗಿಯ ಜಾತಕದಲ್ಲಿ ಸ್ತ್ರೀ ಜಾತಕದಲ್ಲಿ ಕೆಲವೊಂದು ಕೆಟ್ಟ ಯೋಗಗಳು, ಕೆಲವೊಂದು ಗ್ರಹಗಳ ಕೆಟ್ಟ ಕೆಟ್ಟ ಕಾಂಬಿನೇಷನ್ ಅಥವಾ ಕೆಟ್ಟ ಯೋಗಗಳು ಯಾವ ಥರ ಇರುತ್ತೆ ಅಂತ ವಿಡಿಯೋದಲ್ಲಿ ಡೀಪಾಗಿ ತಿಳ್ಕೊಳ್ಳೋಣ. ಈ ಥರ ಒಂದು ಯೋಗ ಇದ್ದರೆ ಆ ಸ್ತ್ರೀಗೆ ಲೈಫಲ್ಲಿ ತುಂಬ ಸ್ಟ್ರಗಲ್ ಆಗುತ್ತೆ. ಅದು ಯಾವ ಥರ ಅಂತ ನೋಡೋಣ. ಉದಾಹರಣೆಗೆ ಕನ್ಯಾ ರಾಶಿಯಲ್ಲಿ ಏನಾದರೂ ಗುರುಗ್ರಹ ಇದ್ರೆ, ಕನ್ಯಾ ರಾಶಿಯಲ್ಲಿ ಏನಾದರೂ ಗುರುಗ್ರಹ ಇದ್ರೆ ಅವರಿಗೆ ಇದು ಒಂದು ಪಾಯಿಂಟ್. ನೆಕ್ಸ್ಟ್ ಬಂದ್ಬಿಟ್ಟು 7ನೇ ಮನೆಯಲ್ಲಿ ನೀಚ ಚಂದ್ರ ಇದ್ರೆ, ಉದಾಹರಣೆಗೆ ಚಂದ್ರ ಇಲ್ಲಿ ನೀಚ ಆಗ್ತಾನೆ. ಇದು 7ನೇ ಮನೆ ಆಗಿದ್ದು ಇಲ್ಲಿ ಚಂದ್ರಗ್ರಹ ಇದ್ರೆ 1 2 3 4 5 6 7 ಅಂದರೆ ವೃಷಭ ಲಗ್ನ ಆಗಿ 7ನೇ ಮನೆಯಲ್ಲಿ ಏನಾದರೂ ಚಂದ್ರಗ್ರಹ ಇದ್ರೆ ಇದು ಕೂಡ ಅವರಿಗೆ ತುಂಬ ನೆಗೆಟಿವ್ ಫಲನ ಕೊಡ್ತದೆ. ನೆಕ್ಸ್ಟ್ ಮಂಗಳ ಕೇತು ಕಾಂಬಿನೇಷನ್. ಜಾತಕದಲ್ಲಿ ಮಂಗಳ ಮತ್ತೆ ಕೇತು ಕಾಂಬಿನೇಷನ್ ಇದ್ರೂ ಕೂಡ ಅವರಿಗೆ ತುಂಬ ಒಂದು ನೆಗೆಟಿವ್ ಫಲನ ಕೊಡ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ದುರ್ಬಲವಾದಂಥ 5 ಮತ್ತು 9ನೇ ಮನೆಗಳು. 5ನೇ ಮನೆ ಮತ್ತೆ 9ನೇ ಮನೆಗಳು ತುಂಬ ದುರ್ಬಲ ಆಗಿದ್ರೆ, ತುಂಬ ವೀಕ್ ಆಗಿದ್ರೆ, ಅಥವಾ ಗುರುಗ್ರಹ ಏನಾದರೂ ಜಾತಕದಲ್ಲಿ ಗುರುಗ್ರಹ ಏನಾದರೂ ದುರ್ಬಲ ಆಗಿದ್ರು ಕೂಡ ಅವರಿಗೆ ಸಮಸ್ಯೆ ಆಗುತ್ತೆ. ಇದು ಯಾವ ಥರ ಅಂತ ನೋಡೋಣ ಇವತ್ತು. ಈ ಕನ್ಯಾ ರಾಶಿಯಲ್ಲಿ ಗುರುಗ್ರಹ ಇದ್ರೆ, ಕನ್ಯಾ ರಾಶಿಯಲ್ಲಿ ಏನಾದರೂ ಗುರುಗ್ರಹ ಇದ್ರೆ ಅವರಿಗೆ ಇದು ಪುರುಷ ಮತ್ತು ಸ್ತ್ರೀ ಇಬ್ಬರಿಗೂ ಕೂಡ ಹಾನಿ ಮಾಡ್ತದೆ. ಇದು ವಿಚಿತ್ರ ಸಂಬಂಧದಲ್ಲಿ ಕೊಡಬಹುದು. ಗುರು ಕನ್ಯಾ ರಾಶಿಯಲ್ಲಿದ್ದರೆ ಅವರಿಗೆ ವಿಚಿತ್ರವಾದ ಸಂಬಂಧ ಕೊಡ್ಬೋದು, ಸಂಬಂಧದಲ್ಲಿ ದ್ರೋಹ ಆಗ್ಬೋದು, ಮೋಸ ಆಗ್ಬೋದು. ಮತ್ತು ವಿವಾಹಿತ ವ್ಯಕ್ತಿ ಆಗಿದ್ದರೆ ಅವರಿಗಿಂತ ಕಿರಿಯ ವ್ಯಕ್ತಿಗಳ ಜೊತೆ ಸಂಬಂಧ ಆಗ್ಬೋದು. ಕನ್ಯಾ ರಾಶಿಯಲ್ಲಿ ಗುರು ಇದ್ದರೆ ಈ ಥರ ಎಲ್ಲ ಆಗುವಂಥ ಚಾನ್ಸು ಇರ್ತದೆ. ಮತ್ತು ಗುರು ಕನ್ಯಾ ರಾಶಿಯಲ್ಲಿದ್ದರೆ ತುಂಬ ಎಚ್ಚರಿಕೆ ಅಗತ್ಯ. ಯಾಕಂದರೆ ಇವರಿಗೆ ಬೇರೆಯವ್ರನ್ನ ಪ್ರೊಡಕ್ಷನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಕನ್ಯಾ ರಾಶಿಯಲ್ಲಿ ಗುರು ಇದ್ದರೆ ಬೇರೆಯವರನ್ನ ಪ್ರೊಡಕ್ಷನ್ ಮಾಡೋದು ತುಂಬ ಒಂದು ಕಷ್ಟ ಆಗ್ಬೋದು. ಆ ಕಾರಣ ತುಂಬ ಜಾಗ್ರತೆಯಿಂದ ವರ್ತಿಸಬೇಕಾಗುತ್ತೆ ಇದೆ. ನೆಕ್ಸ್ಟ್ ಸಪ್ತಮದಲ್ಲಿ ನೀಚ ಚಂದ್ರ ಇದ್ದರೆ, ಉದಾಹರಣೆಗೆ ಇದು ಲಗ್ನ ಆಗಿ ಇಲ್ಲಿ ಏನಾದರೂ ಚಂದ್ರಗ್ರಹ ಇದ್ದರೆ, ಅಂದರೆ ವೃಷಭ ಲಗ್ನದವರಿಗೆ ನೀಚ ಚಂದ್ರ ಬರುತ್ತೆ. ಇದ ವೃಷಭ ರಾಶಿಯಲ್ಲಿ ವೃಷಭ ಲಗ್ನ ಆಗಿ 7ನೇ ಮನೆಯಲ್ಲಿ ನೀಚ ಚಂದ್ರ ಇದ್ದಾಗ ಏನಾಗ್ತದೆ ಅಂತಂದ್ರೆ ಅವರ ಸಂಗಾತಿ ತುಂಬ ವೀಕ್ ಆಗಿರ್ತಾರೆ, ಸಂಶಯ ಮನಸ್ಸು ಹೊಂದಿರ್ತಾರೆ, ಮೈಂಡ್ ತುಂಬ ಸ್ಟ್ರಾಂಗ್ ಇರಲ್ಲ, ಸುಮ್ಮನೆ ಸಂದೇಹ ಪಡ್ಬೋದು. ಈ ಥರ ಎಲ್ಲ ಆಗ್ತಾ ಇರ್ತದೆ 7ನೇ ಮನೆಯಲ್ಲಿ ನೀಚ ಚಂದ್ರಗ್ರಹ ಇದ್ದರೆ. ಮತ್ತು ಮಂಗಳ ಕೇತು ಕಾಂಬಿನೇಷನ್. ಜಾತಕದಲ್ಲಿ ಮಂಗಳ ಕೇತು ಕಾಂಬಿನೇಷನ್ ಅಂದರೂ ಕೂಡ ಅವರಿಗೆ ಸ್ತ್ರೀಯರಿಗೆ ಕೆಡುಕನ್ನು ಉಂಟು ಮಾಡ್ತಾರೆ. ಯಾಕಂದರೆ ಮಂಗಳ ಅಂದರೆ ಹಸ್ಬೆಂಡ್ಗೆ ಕಾರಕ, ಹಸ್ಬೆಂಡ್ ಅಥವಾ ಬಾಯ್ ಫ್ರೆಂಡ್ಗೆ ಕಾರಕ. ಕೇತು ಅಂತ ಹೇಳಿದ್ರೆ ಸಪರೇಷನ್ ಗ್ರಹ. ಇದು ಮಂಗಳ ಕೇತು ಇದ್ದಾಗ ಅದು ಸಪರೇಷನ್ ಮಾಡ್ಬೋದು. ಮತ್ತು ಮಂಗಳನಿಗೆ ಕೆಟ್ಟ ಗ್ರಹಗಳ ದೃಷ್ಟಿ ಇದ್ರೂ ಕೂಡ ಅವರಿಗೆ ಈ ಥರ ಆಗುತ್ತೆ. ಮತ್ತು ಗುರು ಕೂಡ ತುಂಬ ವೀಕ್ ಇರಬಾರ್ದು, ಗುರು ತುಂಬ ಸ್ಟ್ರಾಂಗ್ ಇರಬೇಕು. ಇದು ಸ್ತ್ರೀ ಜಾತಕದಲ್ಲಿ ಕೆಟ್ಟ ಫಲ ಕೊಡುವಂಥ ಒಂದು ಕಾಂಬಿನೇಷನ್. ಈ ಥರ ಒಂದು ನಾನು ಹೇಳಿರುವಂಥ ಒಂದು ಕಾಂಬಿನೇಷನ್ ನೀವು ತಜ್ಞ ಒಂದು ಜ್ಯೋತಿಷಗಳ ಹತ್ರ ನೀವು ಜಾತಕ ಪ್ರೊಡಕ್ಷನ್ ಮಾಡಿ ಪರಿಹಾರ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ನಿಮಗೇನಾದರೂ ಜಾತಕ ವಿಚಾರ ಮಾಡಬೇಕು, ನಮ್ಮದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ಪಲ್ಲಿ ಕಾಲ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ನಮಸ್ಕಾರ.